ಎಲ್ಲರಿಗೂ ನಮಸ್ಕಾರ. ನಾನು ಅಜಯ್ ಮಿರಾಶಿ. ಒಬ್ಬ ಶಿಕ್ಷಕ ಅಂದರೆ ಬರೀ ಪುಸ್ತಕದ ಪಾಠ ಹೇಳಿಕೊಡುವವರಲ್ಲ, ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ದಾರಿ ದೀಪವಾಗಿ ನಿಲ್ಲುವ ದೈವ ಸಮಾನ ಶಕ್ತಿ. ಅಂತಹ ಒಬ್ಬ ಅಪರೂಪದ ಅದ್ಭುತ ಗುರುಗಳನ್ನು ಪಡೆಯಲು ನಾವೇ ಧನ್ಯರು. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಪ್ರೀತಿಯ ಶಿಕ್ಷಕರಾದ ಶ್ರೀ ಎಸ್.ವಿ. ಬಿರಾದರ್ ಸರ್ ಅವರು. ಶಾಲೆಯ ದೈನಂದಿನ ಪಾಠ ಪ್ರವಚನಗಳ ಜೊತೆಗೆ ಇಲಾಖೆ, ಸರ್ಕಾರ, ಸಮಾಜ ಮತ್ತು ಪ್ರಕೃತಿಯೇ ನೀಡಿದ ಪ್ರತಿಯೊಂದು ಜವಾಬ್ದಾರಿಯನ್ನು ಹೆಗಲಿಗೆ ಏರಿಸಿಕೊಂಡು ನಿಷ್ಠೆಯಿಂದ ನಿರ್ವಹಿಸುತ್ತಿರುವ ನಮ್ಮ ಗುರುಜಿಯವರ ಈ ಪಾವನ ಶೈಕ್ಷಣಿಕ ಪಯಣವನ್ನು ನಿಮಗೊಮ್ಮೆ ಪರಿಚಯಿಸಲು ನಾನು ಹೆಮ್ಮೆ ಪಡುತ್ತೇನೆ. ಇವರ ಇಲಾಖಾ ಮಟ್ಟದ ಸಕ್ರಿಯ ಕೊಡುಗೆಗಳು ಏನೇನೆಂದರೆ, ನಮ್ಮ ಸರ್ ಕೇವಲ ನಮಗಷ್ಟೇ ಅಲ್ಲ, ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಒಬ್ಬ ದಿವ್ಯ ಸಂಪನ್ಮೂಲ ವ್ಯಕ್ತಿ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ವಿಜ್ಞಾನ ವಿಷಯದ ಸಂಪನ್ಮೂಲ ವ್ಯಕ್ತಿಯಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಇವರು ರೂಪಿಸಿದ ವಿನೂತನ ಯೋಜನೆಗಳು ನೂರಾರು ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕು ಚೆಲ್ಲಿವೆ. ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಸಿಸಿಆರ್ಟಿ ಸಂಸ್ಥೆಯ ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರತಿ ವರ್ಷ 50ಕ್ಕೂ ಹೆಚ್ಚು ಶಿಕ್ಷಕರಿಗೆ ಪಠ್ಯಕ್ರಮದಲ್ಲಿ ಕಲೆ, ಸಂಸ್ಕೃತಿಯ ಸಂಯೋಜನೆ ಬಗ್ಗೆ 3 ದಿನಗಳ ತರಬೇತಿ ನೀಡುತ್ತಾ ನಮ್ಮ ಸಂಸ್ಕೃತಿಯನ್ನು ಜೀವಂತವಾಗಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಡಿಎಸ್ಸಿ ಆರ್ಟ್ ಮತ್ತು ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ ಸಹಯೋಗದ ಕಲಿಸು ಯೋಜನೆಯಡಿ ನಮ್ಮ 8 ಮತ್ತು 9ನೇ ತರಗತಿಯ ಮಕ್ಕಳನ್ನು ಜೊತೆಗೂಡಿಸಿಕೊಂಡು ಪಶ್ಚಿಮ ಘಟ್ಟದ ಹಕ್ಕಿಗಳ ಜಾನಪದ ಸಂಶೋಧನಾ ಯಾತ್ರೆ ನಡೆಸಿದ್ದು ನಮ್ಮ ಶಾಲೆಯ ಚರಿತ್ರೆಯಲ್ಲೇ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಪ್ರಯೋಗ. ರಾಜ್ಯ ಮಟ್ಟದ ಡಿಎಸ್ಸಿಆರ್ಟಿ ಜೀವ ವಿಜ್ಞಾನ ಪಠ್ಯಕ್ರಮದ ಮಾಡೆಲ್ ರಚನೆಯಲ್ಲೂ ಇವರ ವಿಷಯ ತಜ್ಞತೆಯ ಕೊಡುಗೆ ಅಪಾರವಿದೆ. ಇವರ ಶಾಲಾ ಮಟ್ಟದ ಶೈಕ್ಷಣಿಕ ಹಾಗೂ ಪರಿಸರ ಕ್ರಾಂತಿ ಹೀಗಿದೆ. ನಮ್ಮ ಶಾಲೆಯ ಸೈನ್ಸ್ ಲ್ಯಾಬ್ ಮತ್ತು ಕಂಪ್ಯೂಟರ್ ರೂಮ್ಗೆ ಹೋದ್ರೆ ನಮಗೆ ತಂತ್ರಜ್ಞಾನದ ಹೊಸ ಪ್ರಪಂಚವೇ ತೆರೆದುಕೊಳ್ಳುತ್ತದೆ. ವಿಜ್ಞಾನವನ್ನು ಪ್ರಯೋಗದ ಮೂಲಕ ಕಲಿಸುತ್ತಾ ಇನ್ಸ್ಪೈರ್ ಅವಾರ್ಡ್ ಮೂಲಕ ನಮ್ಮಲ್ಲಿದ್ದ ಬಾಲ ವಿಜ್ಞಾನಿಗಳನ್ನು ಹೊರತಂದವರು ಇವರೇ. ನಮ್ಮ ಶಾಲೆಯ ಪರಿಸರ ಮತ್ತು ಕೈತೋಟವನ್ನು ಒಮ್ಮೆ ನೋಡಿ. ಪ್ರತಿಯೊಂದು ತರಗತಿಗೂ ಒಂದೊಂದು ಕೈತೋಟದ ಭಾಗವನ್ನು ಹಂಚಿ ನಮ್ಮ ಕೈಯಾರೆ ಹಣ್ಣು ತರಕಾರಿಗಳು ಬೆಳೆಸುವಂತೆ ಮಾಡಿ ನಮಗೆ ಶ್ರಮದೌನ್ನತ್ಯದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಪರಿಸರ ಮಿತ್ರ ಶಾಲೆ ಯೋಜನೆಯ ತಾಲೂಕು ಸಂಯೋಜಕರಾಗಿ, ಇಕೋ ಕ್ಲಬ್ ಮತ್ತು ಸ್ಕೌಟ್ ದಳದ ನಾಯಕರಾಗಿ ನಮ್ಮಲ್ಲಿ ಶಿಸ್ತು ಮತ್ತು ನಿಸರ್ಗ ಪ್ರೇಮವನ್ನು ಬಿತ್ತಿದ್ದಾರೆ. ನಾಟಕ, ನೃತ್ಯ, ಸಾಹಿತ್ಯ ಮತ್ತು ಚಿತ್ರಕಲೆಯ ಮೂಲಕ ನಮ್ಮೊಳಗಿನ ಕಲಾವಿದನನ್ನು ಬಡಿದೆಬ್ಬಿಸಿದ್ದಾರೆ. ಇವರ ರಾಜ್ಯ, ಜಿಲ್ಲಾ ಮತ್ತು ಸಾಮಾಜಿಕ ಹಂತದ ನಾಯಕತ್ವ ಹೀಗಿದೆ ನೋಡಿ. ಇವರ ಸೇವೆ ಶಾಲೆಯ 4 ಗೋಡೆಗಷ್ಟೇ ಸೀಮಿತವಾಗಿಲ್ಲ. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಗೌರವಾನ್ವಿತ ರಾಜ್ಯ ಮಂಡಳಿ ಸದಸ್ಯರಾಗಿ ಮಕ್ಕಳ ಕಲ್ಯಾಣ ನೀತಿ ರೂಪಿಸುವಲ್ಲಿ, ಕರ್ನಾಟಕ ಬಯಲಾಟ ಅಕಾಡೆಮಿ ಸದಸ್ಯರಾಗಿ ಜಾನಪದ ಕಲೆಯ ಉಳಿವಿಗಾಗಿ, ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಜಿಲ್ಲಾ ಸಹಾಯಕ ಕಮಿಷನರ್ ಆಗಿ ಯುವ ಜನರಲ್ಲಿ ದೇಶ ಸೇವೆಯ ಭಾವನೆ ಮೂಡಿಸುವಲ್ಲಿ ಇವರು ಮುಂಚೂಣಿಯಲ್ಲಿದ್ದಾರೆ. ಇದರ ಜೊತೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, ರೋಟರಿ ಕ್ಲಬ್ ಹಳಿಯಾಳದ ಸಕ್ರಿಯ ಸೇವಕರಾಗಿ ಹಾಗೂ ಆಕಾಶವಾಣಿಯ ಶೈಕ್ಷಣಿಕ ಸಮಿತಿ ಸಲಹೆಗಾರರಾಗಿ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇಲಾಖೆ ಕೊಟ್ಟ ಜವಾಬ್ದಾರಿ, ಸರ್ಕಾರ ವಹಿಸಿದ ಕರ್ತವ್ಯ, ಸಮಾಜ ನೀಡಿದ ಗೌರವ ಹಾಗೂ ನಾವಿಟ್ಟ ನಂಬಿಕೆ, ಈ ಎಲ್ಲವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಕಿರುನಗೆಯಿಂದ ನಿಭಾಯಿಸುತ್ತಿರುವ ನಮ್ಮ ಗುರುಜಿ ಕೇವಲ ನಮಗೆ ಶಿಕ್ಷಕರಲ್ಲ, ನಮ್ಮ ಜೀವನದ ನಿಜವಾದ ಹೀರೋ. ನಮ್ಮ ಪ್ರೀತಿಯ ಗುರುಜಿಗೆ ನಮ್ಮ ಕೋಟಿ ಕೋಟಿ ಪ್ರಣಾಮಗಳು ಹಾಗೂ ಎಲ್ಲರಿಗೂ ಧನ್ಯವಾದಗಳು.